ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಸದ್ದಾಗೋದು ಕೇಂದ್ರದ ಮಾಜಿ ಸಚಿವ ಮಗನೇ ಸಂಸ್ಕೃತಿ ಖ್ಯಾತಿಯ ಅನಂತಕುಮಾರ್ ಹೆಗಡೆ ಅವರಿಂದ. BJPಲೇ ಗೊಂದಲಗಳಿವೆ. ಟಿಕೆಟ್ ಅನಂತಕುಮಾರ್ ಹೆಗಡೆಗೋ ಯಾರಿಗೋ ಏನೋ ಎತ್ತ ಅಂತ. ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ BJP ಅವರು. ನಾವು ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೇಕು, ಆ ಮೂಲಕ ಗೆಲುವನ್ನು ದಾಖಲಿಸಬೇಕು. ಇದು ಕಾಂಗ್ರೆಸ್ ಲೆಕ್ಕಾಚಾರ. ಹೀಗಾಗಿ ದಕ್ಷಿಣ ಕನ್ನಡಕ್ಕೆ UT ಖಾದರ್, ಬೆಳಗಾವಿಗೆ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಸತೀಶ್ ಜಾರಕಿಹೊಳಿ ಘಟಾನುಘಟಿಗಳನ್ನು ಕಣಕ್ಕಿಳಿಸಿ ಗೆದ್ಕೊಳ್ಳೇಬೇಕು ಅಂತ ಲೆಕ್ಕಾಚಾರವನ್ನು ಮಾಡಿರುವಂಥ ಕಾಂಗ್ರೆಸ್ ಇದೀಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ 9 ಬಾರಿ ಗೆದ್ದು ಶಾಸಕರಾಗಿರುವಂತಹ, ಮಾಜಿ ಸಚಿವರಾಗಿರುವಂತಹ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಥವಾ ಹಳಿಯಾಳದ ಶಾಸಕರಾಗಿರುವಂತಹ, ತಮ್ಮದೇ ಆದ ವರ್ಚಸ್ಸನ್ನು ಹೊಂದಿರುವಂತಹ RV ದೇಶಪಾಂಡೆ ಅಣ್ಣನ ಕರ್ಕ ಬನ್ನಿ. ಉತ್ತರ ಕನ್ನಡದಲ್ಲಿ BJP ಅಗೇನೆಸ್ಟ್ ನಿಲ್ಲಿಸಿ ಮೈತ್ರಿ ಅಭ್ಯರ್ಥಿ ಯಾರು ಬೇಕಾರಾಗಲಿ. BJPಲಿ ಹೆಂಗೈತೆ ಅಂದರೆ ಪರಿಸ್ಥಿತಿ, ಕೊಟ್ಟರೆ ಅನಂತಕುಮಾರ್ ಹೆಗಡೆ ಮಿಸ್ ಆದರೆ ಬೇಜಾನ್ ಜನ ಅವರೇ. ಅನಂತ ಮೂರ್ತಿ ಹೆಗಡೆ ಅಂತ ಅವರೇ, ರೂಪಾಲಿ ನಾಯಕರಿದ್ದಾರೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಮ್ಮ ಓಟು, ಪ್ರತಿ ಓಟು ಹಾಕುವ ಓಟು ರಾಮನಿಗೆ ಸಂದಾಯ ಆಗುತ್ತೆ ಅಂತ ಹೇಳ್ತಾವ್ರೆ. ಟಿಕೆಟ್ ನನಗೂ ಕೊಡಲಿ ಅಂತ ಭಾವನೆಗಳ ಮೇಲೆ ಆಟ. ಸುನಿಲ್ ನಾಯಕು, ರೂಪಾಲಿ ನಾಯಕು, ಹಾಗೆ JDS ಮೈತ್ರಿ ಇರೋದ್ರಿಂದ ಆನಂದ ಸ್ನೋಟಿಕರು, ಸೂರಜ್ ನಾಯಕ್ ಸೋನಿ ನಮಗೂ ಕೊಡಿ ಅಂತವ್ರೆ. ಹೀಗಾಗಿ ಕೊಟ್ಟರೆ ಅನಂತಕುಮಾರ್ ಹೆಗಡೆಗೆ, ಕೊಡಲಿಲ್ಲ ಅಂದರೆ ಬೇಜಾನ್ ಆಸ್ಪರೆಂಟ್ಗಳು BJPಯಲ್ಲಿ. ಹೀಗಾಗಿ ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಏನು ಬೇಕಾದ್ರೆ ಕಚ್ಚಾಡ್ಕೊಳ್ಳಿ. ಇತ್ತೀಚೆಗೆ ಖಾನಾಪುರದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಏಕೆ ಕೇಳಿದ್ಬಿಟ್ರು ಅನಂತಕುಮಾರ್ ಹೆಗಡೆ ಅವ್ರಿಗೆ, ಇವಾಗ ಬಂದಿದ್ದೀರಾ ನಮ್ಮ ಕಷ್ಟ ಕೇಳೋಕ್ಕೆ, 4 ವರ್ಷದಿಂದ ಎಲ್ಲಿದ್ದೀರಿ ಅಂತ ಯಾರಿಗೂ ಗೊತ್ತಿಲ್ಲ ಅಂತ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಸಾಕಷ್ಟು ಜನ ಶಾಸಕರುಗಳೇ ಅಥವಾ ಮಾಜಿ ಶಾಸಕರುಗಳೇ BJP ಪಕ್ಷದವರೇ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅನಂತಕುಮಾರ್ ಹೆಗಡೆ ವಿರುದ್ಧ. ಅನಂತಕುಮಾರ್ ಹೆಗಡೆ ಯಾವುದೇ ಕಾರಣಕ್ಕೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬರಲಿಲ್ಲ. ಖಾನಾಪುರದಲ್ಲಿ ವಿಠಲ್ ಹಲಗೇರ್ಕರ್ BJPಯಿಂದ ರಿಸಲ್ಟ್ ಮಾಡ್ಕೊಂಡ್ರು. ಅವ್ರ ವೈಯಕ್ತಿಕ ಕೆಪಾಸಿಟಿ. ಕಿತ್ತೂರು ಕೈ ತಪ್ಪೋಯ್ತು. ಬಾಬಾ ಸಾಹೇಬ್ ಪಾಟೀಲ್ MLA ಆದರು ಕಾಂಗ್ರೆಸ್ಸಿಂದ. ಹಳಿಯಾಳದಲ್ಲಿ ದೇಶಪಾಂಡೆ ಕಾಂಗ್ರೆಸ್ಸಿಂದ MLA ಆದರು. ಕಾರವಾರದಲ್ಲಿ ಸತೀಶ್ ಸೈಲ್ ಕೈ ಸೇರ್ಕತ್ತು, BJPಗೆ ಹೊರಟೋಯ್ತು ಕಾಂಗ್ರೆಸ್ಸಿಂದ. ಕುಮಟಾ ದಿನಕರ್ ಶೆಟ್ಟಿ ಅವ್ರ ವೈಯಕ್ತಿಕ ವರ್ಚಸ್ಸಿಂದ BJPಯಿಂದ ಗೆದ್ಕೊಂಡ್ರು. ಇನ್ನು ಭಟ್ಕಳ ಮಂಕಾಳ ಸುಬ್ಬವೈದ್ಯ ಗೆದ್ಕೊಂಡು ಮಿನಿಸ್ಟರ್ ಆಗ್ಬಿಟ್ರು. ಶಿರ್ಸಿ ಭೀಮಣ್ಣ ನಾಯಕ್ ಕಾಂಗ್ರೆಸ್ಸಿನ ಗೆದ್ದರು. ಇನ್ನು ಯಲ್ಲಾಪುರದಲ್ಲಿ BJPಯಿಂದ ಶಿವರಾಮ್ ಹೆಬ್ಬಾರ್. ಹೀಗಾಗಿ BJP 8 ವಿಧಾನಸಭಾ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP 3 ಗೆದ್ದಿದ್ದು, ಕಾಂಗ್ರೆಸ್ 5 ಗೆದ್ಕತ್ತು. ಅನಂತಕುಮಾರ್ ಹೆಗಡೆ ಬರಲೇ ಇಲ್ಲ. ಹೀಗಾಗಿ BJP ಕತೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಈ ಸಲ ನಾವು RV ದೇಶಪಾಂಡೆ ಅಣ್ಣ ಅವರಲ್ಲ, ಅವ್ರನ್ನ ನಿಲ್ಲಿಸ್ಕೊಂಡು ನಾವು ರಿಸಲ್ಟ್ ಮಾಡ್ಕೋತೀವಿ ನೋಡೋಣ. ಮೋದಿಯಲ್ಲಿ ಅದೆಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಕರ್ನಾಟಕದಲ್ಲಿ. ನಮ್ಮಲ್ಲೂ ಕೂಡ ವರ್ಚಸ್ಸಿರುವಂಥ ನಾಯಕರಿದ್ದಾರೆ. ಪ್ರತಿ ಕ್ಷೇತ್ರದಲ್ಲಿ ಕೂಡ ಟಫ್ ಅಭ್ಯರ್ಥಿಗಳನ್ನು ಹಾಕ್ತೀವಿ. BJPಯನ್ನು ಅಷ್ಟು ಸುಲಭವಾಗಿ ನಾವು ಗೆಲ್ಲಕ್ಕೆ ಬಿಡಲ್ಲ. ಕನಿಷ್ಠ 15ರಿಂದ 20 ಕ್ಷೇತ್ರ ರಿಸಲ್ಟ್ ಮಾಡ್ತೀವಿ, 15 ಅಂತೂ ಮಾಡೇ ಮಾಡ್ತೀವಿ, 15ನ ಮುಟ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರ ನಿಮ್ಮ ಅಭಿಪ್ರಾಯನ ಹೇಳಬೇಕು. ಪಕ್ಷವನ್ನು ಬದಿಗಿಟ್ಟು ವ್ಯಕ್ತಿ ಅಂತ ನೋಡಿದಾಗ ಯಾರು ಬೆಸ್ಟು, ಅಥವಾ ಪಕ್ಷವೇ ನಮಗೆ ಮುಖ್ಯ ಅನ್ನೋದಾದರೆ ಯಾರು ಸಂಸದರಾಗಬೇಕು, ಯಾವ ಪಾರ್ಟಿಯಿಂದ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೆಯೇ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.